ಮೂಢನಂಬಿಕೆ ಹೆಸರಲ್ಲಿ ವಾಮಾಚಾರ ಮಾಡುತ್ತಾ ಹಣ ವಸೂಲಿ ಮಾಡುತ್ತಿದ್ದ ಬೇತಾಳ ಸಂಸ್ಥಾನದ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಬೇತಾಳ ದೇವಾಲಯದ ಅಘೋರಿ ಚಂದ್ರನಾಥ್ ವಶಕ್ಕೆ ಪಡೆದ ಪೊಲೀಸರು ದೇವಾಲಯದಲ್ಲಿ ಅಕ್ರಮ ಚಟುವಟಿಕೆ ನಡೆಸುತ್ತಿದ್ದ ಆರೋಪದ ಮೇರೆಗೆ ದೇವಾಲಯಕ್ಕೆ ಬೀಗ ಜಡಿಯಲಾಗಿದೆ. ಮಹಿಳೆಯರಿಗೆ ದೆವ್ವ ಬಿಡಿಸುವ, ಮಾನಸಿಕ ಹಿಂಸೆ, ಕುಡಿತ ಬಿಡಿಸುವ, ಮಾಟ ಮಂತ್ರ ಮಾಡುವ ಮೂಲಕ ಕಿರುಕುಳ ನೀಡುತ್ತಿದ್ದ ಜೊತೆಗೆ ಮದ್ಯ ಬಾಟಲಿ, ಚಪ್ಪಲಿಯನ್ನ ನೀಡುವಂತೆ ಸಹ ಹೇಳುತ್ತಿದ್ದ. ಇನ್ನು ಹಲವು ಸಮಸ್ಯೆಗಳಿಗೆ ಪರಿಹಾರ ಕೊಡಿಸುವ ಭರವಸೆಯನ್ನ ನೀಡುತ್ತಿದ್ದ ಸ್ವಾಮೀಜಿ ಅಂಧರಾಗಿದ್ದಾನೆ. ಇನ್ನು ಪೂಜೆ ಪುನಸ್ಕಾರ ನೆಪದಲ್ಲಿ ಸಾವಿರಾರು ರೂಪಾಯಿ ವಂಚನೆ. 108 ಅಡಿ ಎತ್ತರದ ಬೇತಾಳ ಮೂರ್ತಿ ನಿರ್ಮಾಣ ಮಾಡಿ ವಂಚನೆ ಮಾಡುವ ಮೂಲಕ ಆಂಧ್ರಪ್ರದೇಶ, ತಮಿಳುನಾಡು ಭಕ್ತರು ಇಲ್ಲಿ ಬಂದು ಮೋಸ ಹೋಗ್ತಿದ್ರು. ಜೊತೆಗೆ ಅಮಾವಾಸ್ಯೆ ದಿನ ಕುರಿ, ಕೋಳಿ ರಕ್ತದಿಂದ ಬೇತಾಳ ಸ್ವಾಮೀಜಿ ಬಲಿ ಕೊಡುತ್ತಿದ್ದ. ಅಘೋರಿ ಚಂದ್ರನಾಥ್ ಎಂಬುವರಿಂದ ಕೃತ್ಯ ನಡೆಯುತ್ತಿದ್ದು, ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕು ಐವಾರಹಳ್ಳಿ ಗ್ರಾಮದ ಬಳಿ ನಿರ್ಮಾಣ ಮಾಡಿದ್ದ ಈ ಬೃಹತ್ ದೇವಾಲಯವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಾರ್ವಜನಿಕರ ದೂರಿನ ಮೇರೆಗೆ ಬೇತಮಂಗಲ ಪೊಲೀಸರು ದಾಳಿ ನಡೆಸಿದ್ರು. ಇನ್ನು ಸ್ಥಳಕ್ಕೆ ಕೆಜಿಎಫ್ ಎಸ್ಪಿ ಶಿವಾಂಶು ರಜಪೂತ್ ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿ ದೇವಾಲಯಕ್ಕೆ ಬೀಗ ಹಾಕಲಾಗಿದೆ. ಇನ್ನು ದೇವಾಲಯಕ್ಕೆ ಬಂದಿದ್ದ ಜನರನ್ನ ವಾಪಸ್ ಕಳಿಸಿದ ಪೊಲೀಸರು ದೇವಾಲಯ ನಿರ್ಮಾಣ ಮಾಡಿದ್ದ ಪೂಜಾರಿ ಅಘೋರಿ ಚಂದ್ರನಾಥ್ ಬಂಧನ ಮಾಡಿದ್ದಾರೆ. ದೇವಾಲಯವನ್ನ ಅಕ್ರಮ ನಿರ್ಮಾಣ ಮಾಡಿದ್ದ ಹಿನ್ನೆಲೆ ಕೆಜಿಎಫ್ ತಾಲೂಕು ಕಂಗಾಂಡ್ಲಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ವೈಶಾಲಿ ದೂರಿನ ಮೇರೆಗೆ ಕ್ರಮ ವಹಿಸಲಾಗಿದ್ದು, ಇಂದು ಅಮಾವಾಸ್ಯೆ ಹಿನ್ನೆಲೆ ಆಂಧ್ರ ಮತ್ತು ತಮಿಳುನಾಡಿನಿಂದ ಬಂದಿದ್ದ 106 ಭಕ್ತರನ್ನ ಪೊಲೀಸರು ವಾಪಸ್ ಕಳುಹಿಸಿದ್ದಾರೆ. ಇನ್ನು ಯಾವುದೇ ಅನುಮತಿ ಇಲ್ಲದ ಕಾರಣ ಬೇತಾಳ ಕ್ಷೇತ್ರವನ್ನ ಬಂದ್ ಮಾಡಲಾಗಿದೆ. ಐವರಲ್ಲಿ ಒಂದು ಊರಿದೆ, ಇಲ್ಲಿ ಬೇತಾಳ ಒಂದು ದೇವಸ್ಥಾನ ತರ ಕಟ್ಟಿದ್ದಾರೆ. ನಮಗೆ ಮಾಹಿತಿ ಬಂದಿತ್ತು, ಇಲ್ಲಿ ಇಲೀಗಲ್ ಆ್ಯಕ್ಟಿವಿಟಿ ಮಾಡ್ತಾರೆ. ಇಲೀಗಲ್ ಆ್ಯಕ್ಟಿವಿಟಿ ಮೀನ್ಸ್ ಅವರು ಯಾವುದು ಬ್ಲ್ಯಾಕ್ ಮ್ಯಾಜಿಕ್ ಮತ್ತು ಇನ್ಹ್ಯೂಮನ್ ಪ್ರಾಕ್ಟೀಸಸ್ ಈ ಥರ ಕಂಪ್ಲೇಂಟ್ ಮಾಡಿತ್ತು. ಸೊ ಅದು ನಿಷೇಧ ಇದೆ ಕರ್ನಾಟಕ ಕಾನೂನು ಪ್ರಕಾರ. ಕರ್ನಾಟಕ ಪ್ರಿವೆನ್ಷನ್ ಆ್ಯಂಡ್ ಇರಾಡಿಕೇಷನ್ ಆಫ್ ಇನ್ಹ್ಯೂಮನ್ ಇವಿಲ್ ಆ್ಯಕ್ಟಿವಿಟಿ ಆ್ಯಂಡ್ ಬ್ಲ್ಯಾಕ್ ಮ್ಯಾಜಿಕ್ ಆ್ಯಕ್ಟ್ ಇದೆ, ಒಂದು ಕಾನೂನು ಇದೆ. ಮೋಢ್ಯಾಚಾರ ನಿಷೇಧ ಅಲ್ಲಿ ಯಾವುದೇ ಈ ಥರ ಯಾರು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ ಮತ್ತು ಜನರಿಗೆ, ಮಹಿಳೆಯರಿಗೆ ಹ್ಯಾರೆಸ್ಮೆಂಟ್ ಮಾಡ್ತಾರೆ, ಅವರು ಕನ್ಫೈನ್ ಮಾಡ್ತಾರೆ, ಇಲ್ಲಿಗಲಿ ಇಟ್ಕೊಡ್ತಾರೆ, ಪೂಜೆ ಅವರು ಯಾವುದೇ ಸಮಸ್ಯೆ ಬಗೆಹರಿಸಲಿಕ್ಕೆ, ಮತ್ತು ಏನಾದರೂ ಸ್ವಲ್ಪ ಮೆಡಿಸಿನ್ ಕೂಡ ಅವರು ಕೊಡ್ತಾರೆ ಹೇಳ್ತಾ ಇದ್ರು. ಅವ್ರದ್ದು ಏನು ಲೈಸೆನ್ಸ್ ಇದೆ ಅಲ್ಲ ಅದು ನಾವೆಲ್ಲ ಚೆಕ್ ಮಾಡ್ತೀವಿ. ಈ ಥರ ಇಲೀಗಲ್ ಆ್ಯಕ್ಟಿವಿಟಿ ಮಾಡ್ತಾ ಇರೋ ಬಗ್ಗೆ ಮಾಹಿತಿ ಬಂದಿತ್ತು ನಮಗೆ. ಅದು ನಾವು ವೆರಿಫೈ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಈಗ ಒಂದು FIR ರಿಜಿಸ್ಟರ್ ಮಾಡಿ ಇವಾಗ ಮತ್ತೆ ಬಾರ್ಡ್ ವಿಲೇಜಸ್ ಸರ್, ಜನ ಅಮಾಯಕರು ಇರ್ತಾರೆ ಸರ್. ಅದೇ ಈಗ ಸ್ವಾಮೀಜಿನ ವಶಕ್ಕೆ ತಗೋತೀರಾ ಸರ್? ಸಾರಿ, ಸ್ವಾಮೀಜಿನ ವಶಕ್ಕೆ ತಗೋತೀರಾ ಸರ್? ಇಲ್ಲಿ ಯಾರು ಅವರು ಯಾರ್ಯಾರು ಇದ್ದಾರೆ ಅವ್ರಿಗೆ ನಾವು ಎನ್ಕ್ವೈರಿಗೆ ಫಸ್ಟ್ ತಗೊಳ್ತೀವಿ, ಫಸ್ಟ್ ವೆರಿಫೈ ಮಾಡ್ತೀವಿ ಏನಿದೆ, ಏನೇನು ಆ್ಯಕ್ಟಿವಿಟಿ ಇದೆ. ಆ ಪ್ರಕಾರ ನಾವು ಅವ್ರಿಗೆ ಫಸ್ಟ್ FIR ಮಾಡಿ ತಾನೇ ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಮುಂದಿನ ಕಾನೂನು ಕ್ರಮ ತಗೊಳ್ತೀವಿ. ಇದು ಗಡಿ ಭಾಗದಲ್ಲಿ ಬಹಳ ಜನ ಆಂಧ್ರದಿಂದ ಬರ್ತಾರೆ, ಕರ್ನಾಟಕದಿಂದ ಕೂಡ ಬಹಳ ಜನ ಹೋಗ್ತಾರೆ. ಸೊ ಅವರು ಹಿಂಗೆ ಅವರು ಅಮಾಯಕರಿಗೆ ಅವರಿಗೆ ಈ ಥರ ಮೋಸ ಮಾಡ್ತಾರೆ ಅಂತ ನಾವು ತನಿಖೆ ಮಾಡ್ತೀವಿ. ಬೇರೆ ಬೇರೆ ಸಮಸ್ಯೆ ಲೈಕ್ ಕೋರ್ಟಲ್ಲಿ ಏನೋ ಸಮಸ್ಯೆ, ಕೋರ್ಟ್ ಕೇಸಸ್ ನಡ್ತಾ ಇದೆ, ವೈವಾಹಿಕ ಫ್ಯಾಮಿಲಿ ಮ್ಯಾಟರ್ ಇದೆ, ಅಥವಾ ಏನೋ ಜಾಬ್ ಸಮಸ್ಯೆ ಇದೆ, ಬೇರೆ ಡ್ರಿಂಕ್ಸ್ದು ಸಮಸ್ಯೆ ಇದೆ, ಇದೆಲ್ಲ ಬಗೆಹರಿಸಲಿಕ್ಕೆ ಇವರು ಏನಾದರೂ ಪ್ಯಾಕೇಜ್ ಥರ ಮಾಡ್ಕೊಂಡಿದ್ದಾರೆ. ಅದು ಪೂಜೆ ಮಾಡ್ತಾರೆ, ಪ್ಲಸ್ ಸ್ವಲ್ಪ ಹಣ ಏನು ಅವ್ರದ್ದು ರೇಟ್ ಚಾರ್ಟ್ ಇರುತ್ತೆ ಅವ್ರದ್ದು, ಅದು ಆ ಥರ ಕೊಡ್ತಾರೆ. ಈ ಥರ ಇದು ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಯಾವ ರೀತಿಯಿಂದ ಹಿಂಗೆ ಮಾಡ್ತಾಯಿದ್ದಾರೆ. ಸುಮಾರು more than 5 yearsಯಿಂದ ಇದೆಲ್ಲ ಇದೆ. ಇದು ಟೆಂಪಲ್ ಥರ ಕಟ್ಟಿದ್ದಾರೆ, ಇವು ಈ ಥರ ಸ್ಟ್ಯಾಚ್ಯೂ ಕೂಡ ಕಟ್ಟಿದ್ದಾರೆ. ಏನು ಪರ್ಮಿಷನ್ ಇದೆ, ಸ್ವಲ್ಪ ಜನರಿಗೆ ಕೂಡ ಭಯ ಅನಿಸ್ತದೆ ರಾತ್ರಿಯಲ್ಲಿ, ಸಾಯಂಕಾಲದಲ್ಲಿ ಈ ಏರಿಯಾದಲ್ಲಿ. ಸೊ ಅದು ನಾವು ತನಿಖೆ ಮಾಡ್ತೀವಿ ಸರ್. ಸುಮೂರ್ತ ತೊಗೊಂಡಿದ್ದೆ ಸರ್. ಏನೇನು ಟ್ರೀಟ್ಮೆಂಟ್ ಕೊಡ್ತಾರೆ ಇಲ್ಲಿ? ನೀನು ಅಡುಗೆ ಮಾಡೋಣ ಅಲ್ಲಿ ನಿಮಗೆ ನೀವು ಎಲ್ಲಿಂದ ಬಂದಿದ್ದೀರಿ? ಯಾಕೆ ಬಂದಿದ್ದೀರಿ? ಅಡುಗೆ ಮಾಡಿ ಎಲ್ಲರೂ ಅಡುಗೆ ಮಾಡ್ತೀರಿ ಇಲ್ಲಿ? ಎಷ್ಟು ವರ್ಷದಿಂದ ಏನಕ್ಕೆ ಬರ್ತಾರೆ ಜನ ಇಲ್ಲಿ? ಇಲ್ಲಿ ಯಾಕೆ ಜನ ಬರ್ತಾರೆ, ಏನಕ್ಕೋಸ್ಕರ ಬರ್ತಾರೆ? ಏನು ಇರಬೇಕು ನೀವು ಪೂಜೆ ಮಾಡಿದ್ರೆ ಏನು ಮಾಡ್ತಾರೆ? ರಸ, ಅನ್ನ,
ಈಗ ಅದೆಲ್ಲಪ್ಪ ಅನ್ನ ಮಾಡೋದು ಅಡುಗೆ ಮಾಡೋದಲ್ಲ ಏನಕ್ಕೆ ಇಲ್ಲಿ ಜನ ಏನಕ್ಕೆ ಬರ್ತಾರೆ ಇಲ್ಲಿಗೆ ಅಂತ ಜನ ಏನಕ್ಕೋಸ್ಕರ ಜನ ಇದಕ್ಕೆ ನೀವು ಶಪಾಯ ಇಲ್ವೋ? ಜನ ಏನಕ್ಕೋಸ್ಕರ? ಕನ್ನಡ ಏನು ಸರ್ ದೇಹ ಪಡ್ಕೊಂಡು ಹೋಗ್ಬೇಡ ಏನು ಸರ್ ಒಳಗೆ ದೇಹ ಪಡ್ಕೊಂಡು ಹೋಗ್ಲಿಕ್ಕೆ ಏನು ಟ್ರೀಟ್ಮೆಂಟ್ ಕೊಡ್ತಾರೆ ಇವರು? ಏನು ಹೆಂಗೆ ಸಾಲ್ವ್ ಮಾಡ್ತಾರೆ ಸಮಸ್ಯೆ? ಕಮಿಟಿ ಬಂದ ಸ್ಟೇಟ್ಮೆಂಟ್ ಸೇರ್ಕೊಳ್ತಾನೆ ಸರ್. ಊಟ ಮಾಡ್ಲಿಕ್ಕೆ ಇಟ್ಬಿಟ್ಟು ಹೋಗ್ತಾರೆ ಸರ್. ಬೆಳಗ್ಗೆ ಯಾವಾಗ ಡೆಲ್ಲಿ ಬರ್ತೀನಿ ನೀವು? ಡೈಲಿ ಇಲ್ಲ ಸರ್, ಅಮಾವಾಸ್ಯೆ ಅಮಾವಾಸ್ಯೆ ಆಗಿದೆ. ಮತ್ತೆ ಈ ಜಾತ್ರೆ ಇದೆ ಜಾತ್ರೆ ಯಾವಾಗ ಆಗುತ್ತೆ? ಈ ಆದ್ಮೇಲೆ ಇವರು ಈ ಟೆಂಪಲ್ಗೆ ಒಂದು ಜಾತ್ರೆ ಮಾಡ್ತಾರೆ. ಹಲೋ ಚಪ್ಪಲಿ ಶೋ ದೇವರು ಸಮಯ ಹಲೋ ಡಿಪೆಂಡಪ್ಪ ಅನ್ನೋ ಅವರ ಇದ್ರ ಮೇಲೆ ಅದನ್ನು ಈಗಲೂ ಇದಕ್ಕೆ ಹಣ ಕೇಳ್ತಾರೆ ಇವರು. ಹಾಂ ದುಡ್ಡು ಕೊಟ್ಟರೆ ಅಲ್ಲಿ ಬಂದು ಕಟ್ಟಬಹುದು. ಹೇಳಿ. ಲವ್ ಮಾಡಿಸೋದಕ್ಕೆ ವಶೀಕರಣ ಆಗ್ತದೆ, ಅದಕ್ಕೆ ಒಂದು 10,000 ರೂಪಾಯಿ. ಆಮೇಲೆ ತಿರುಗಿ ಮದುವೆ ಮಾಡಿಸ್ತಾರೆ. ಮದುವೆ ಮಾಡ್ಸೋಕ್ಕೆ ಒಂದು 10,000. ತಿರುಗಿ ಅದು ಮಕ್ಕಳಾಗಿಲ್ಲ ಅಂದರೆ ಮಕ್ಕಳು ಎಲ್ಲದಕ್ಕೂ ಪ್ಯಾಕೇಜ್. ಸರ್ ಅದು ನಾವು ತನಿಖೆ ಮಾಡ್ತೀವಿ. ಮೂರ್ತಣ್ಣ ಇವ್ನು ಬೇಗ ನಮ್ಮ ಮದುವೆ ಆಗಲಿ ಬೀಗ 21 ಬೀಗಗಳು ಹಾಕಿ ಬೀಗ ಮಾಡ್ಸೋಣ ಮಾಡ್ತೀನಿ ಇಷ್ಟು. ಜಸ್ಟ್ ನಾನು ಈಗ ಬಂದಿದ್ದೆ. ಸಾಕಷ್ಟು ನಾನು ನೋಡ್ತೀನಿ ಏನಿದೆ ಅವ್ರದ್ದು.